ಇವತ್ತಿನ ದಿವಸ ನಾವು ಟೈಪ್ಸ್ ಆಫ್ ರಿಲೇಷನ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದನೇದು ರಿಫ್ಲಾಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ಇವು ಮೂರು ಭಾಳ ಇಂಪಾರ್ಟೆಂಟ್ ಇದೆ ಮತ್ತು ಈಸಿ ಇದೆ, ಆದರೆ ಕೆಲವೊಂದು ಸರ್ತಿ ಕನ್ಫ್ಯೂಷನ್ ಆಗೋ ಚಾನ್ಸಸ್ಸು ಇದೆ. ಸೊ ಹಾಗಾಗಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಇದನ್ನು ಮೂರನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ಇವಾಗ ಮೊದಲಿಗೆ ಕಾರ್ಟೇಷಿಯನ್ ಪ್ರಾಡಕ್ಟ್ ಮತ್ತು ರಿಲೇಷನ್ ಬಗ್ಗೆ ತಿಳಿದುಕೊಳ್ಳೋಣ. ಓಕೆ, ಕಾರ್ಟೇಷಿಯನ್ ಪ್ರಾಡಕ್ಟ್ ಅಂದರೆ ಯಾವ ರೀತಿ ಮಾಡ್ತಿದ್ರಿ? ಎ ಕ್ರಾಸ್ ಎ ಅಂತ ನೋಡಿದ್ವಿ. ಇವಾಗ ಎ ಕ್ರಾಸ್ ಎ ಬರೀಬೇಕಂದ್ರೆ ನೀವು ಆಲ್ರೆಡಿ ನಿಮ್ಗೆ ಗೊತ್ತಿರೋ ಮೆಥಡ್ ಏನಿದೆ, ಇಲ್ಲಿ ಎ ಏನು ಕೊಟ್ಟಿದ್ದಾರೆ 1 2 3 ಇದೆ ಅಂದರೆ ಇದನ್ನೇ ಇನ್ನೊಂದು ಸತಿ ಏನು ಬರೀತಿದ್ರಿ 1, 2, 3 ಅಂತ ಬರ್ಕೊತಿದ್ರಿ. ಅದನ್ನೇ ಎ ಕ್ರಾಸ್ ಎ ಮಾಡಿದ್ರೆ ಏನಾಗುತ್ತೆ? ಫಸ್ಟು 1, 1, 1, 2, 1, 3, 1, 2, 1, 2, 2, 2, 3, 2, 3, 1, 3, 2, 3, 3. ಸೊ ಈ ರೀತಿ ಬರೀತಾ ಇದ್ರೆ, ಸೊ ಇದನ್ನೇ ನಾನು ಈ ಟೈಪ್ ಒಳಗೆ ಬರೆದಿದ್ದೆ. ಇದು ಮ್ಯಾಟ್ರಿಕ್ಸ್ ಮೆಥಡ್ ಒಳಗೆ ಬರೆದಿರೋದು. ಸೊ ಏನಿದೆ ಇಲ್ಲಿ ಎಲಿಮೆಂಟ್ಸು 1 2 3 1 2 3 ಅದನ್ನೇ ರಿಪೀಟ್ ಬರ್ತದೆ. ಯಾಕೆ ಎರಡು ಸೆಟ್ಟಲ್ಲಿರೋದು ಸೇಮ್ ಎಲಿಮೆಂಟ್ಸ್. ಸೊ ಏನಾಗುತ್ತೆ ನೋಡಿ, 1 1 ಇಲ್ಲಿ ಬರ್ತಿದೆ, 1 2 ಇಲ್ಲಿ ಬಂದಿದೆ, 1 3 ಅದೇ ರೀತಿ 2 1 2 2 2 3. ಅಂದರೆ ಸ್ವಲ್ಪ ಎಲ್ಲ ಎಲಿಮೆಂಟ್ ಈಸಿಯಾಗಿ ನೋಡೋದಕ್ಕೆ ಈ ಮೆಥಡ್ ಸ್ವಲ್ಪ ಈಸಿ ಆಗುತ್ತೆ. ಎರಡು ಸೇಮ್ ಕಾರ್ಟೇಷಿಯನ್ ಪ್ರಾಡಕ್ಟ್ ಮತ್ತು ಮ್ಯಾಟ್ರಿಕ್ಸ್ ಒಳಗೆ ಡಿಫೈನ್ ಮಾಡಿರೋದು. ಓಕೆ, ನೆಕ್ಸ್ಟ್ ನಾವು ಏನು ಡಿಸ್ಕಸ್ ಮಾಡಬೇಕು? ರಿಲೇಷನ್. ರಿಲೇಷನ್ ಅಂದರೆ ಏನು? ಇಟ್ ಈಸ್ ಅ ಸಬ್ಸೆಟ್ ಆಫ್ ಅ ಕಾರ್ಟೇಷಿಯನ್ ಪ್ರಾಡಕ್ಟ್. ಅಂದರೆ ಆರ್ ಇಸ್ ಅ ಸಬ್ಸೆಟ್ ಆಫ್ ಎ ಕ್ರಾಸ್ ಎ ಅಂದರೆ ಕಾರ್ಟೇಷಿಯನ್ ಪ್ರಾಡಕ್ಟ್ಗೆ ಸಬ್ಸೆಟ್ ಆಗಿರ್ಬೋದು. ನೀವು ಏನೇ ಒಂದು ರಿಲೇಷನ್ ಎಕ್ಸಾಂಪಲ್ ತೊಗೊಂಡ್ರೆ ಆ ಎಲಿಮೆಂಟ್ಸ್ ಎಲ್ಲಿ ಇರಬೇಕಂದ್ರೆ ಈ ಗಣದಲ್ಲಿ ಸೇರಿಕೆ ಆಗಿರಬೇಕು, ಅಂದರೆ ಇದರಲ್ಲಿ ಇರಲೇಬೇಕು ಈ ಕ್ರಾಸ್ ಎಲ್ಲಿ. ಸೊ ಫಾರ್ ಎಕ್ಸಾಂಪಲ್ ನಾವು ಒಂದು ಎಕ್ಸಾಂಪಲ್ ತೊಗೋತೀನಿ. ಎ ಇಸ್ 1, 1, 2, 2 ಆ್ಯಂಡ್ 1, 3. ಇಲ್ಲೊಂದು ರಿಲೇಷನ್ ನಾನು ತೊಗೊಂಡಿದ್ದೆ. ಇಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ ಇಲ್ಲಿ ಪ್ರೆಸೆಂಟ್ ಇದ್ದಾವೆ, ಇದಾಗಿದ್ದಾವೆ. ಸೊ ಅಂದ ಮಾತಕ್ಕೆ ಇದೇನಾಗುತ್ತೆ? ರಿಲೇಷನ್ ಆಗುತ್ತೆ. ಅಂದರೆ ಈ ಸೆಟ್ ಏನಾಗಿದೆ, ಕಂಪ್ಲೀಟ್ಲಿ ಸಬ್ಸೆಟ್ ಆಫ್ ಈ ಕ್ರಾಸ್ ಆರ್ ಎ ಆಗುತ್ತೆ. ಅಂದರೆ ಅವಾಗ ಮಾತ್ರ ಏನು ಹೇಳಬೇಕು? ಇದು ರಿಲೇಷನ್ ಅಂತ ಹೇಳಬೇಕು. ಓಕೆ ಓಕೆ ಸ್ಟಾರ್ಟ್ ಮಾಡೋಣ. ಫಸ್ಟು ರಿಫ್ಲಾಕ್ಸಿವ್. ಸೊ ರಿಫ್ಲಾಕ್ಸಿವ್ ಡೆಫಿನಿಷನ್ ಏನಪ್ಪ ಹೇಳತ್ತಂದರೆ, ಫಾರ್ ಆಲ್ ಎ ಈಸ್ ಬಿಲಾಂಗ್ಸ್ ಟು ಎ ಇಫ್ ಎ ಈಸ್ ಬಿಲಾಂಗ್ಸ್ ಟು ಆರ್. ಎ ಬಿಲಾಂಗ್ಸ್ ಟು ಆರ್ ಇತ್ತಂದರೆ ಅವಾಗ ನೀವೇನಂತ ಹೇಳಬೇಕು? ರಿಫ್ಲಾಕ್ಸಿವ್ ಅಂತ ಹೇಳಬೇಕು. ಅಂದರೆ ಇಲ್ಲಿ ಒಂದು ಎಲಿಮೆಂಟ್ ಅಷ್ಟೇ ತೊಗೊಂಡಿದ್ದಾರೆ. ಆ ಎಲಿಮೆಂಟ್ ಆಗಿರೋ ಎಲ್ಲ ಎಲಿಮೆಂಟದ್ದು ಒಂದು ಎಲಿಮೆಂಟ್ ನೀವು ಸಾಕಷ್ಟು ಬೇಕಷ್ಟು ಎಲಿಮೆಂಟ್ ತೊಗೋಬೋದು. 2 3 4 ತೊಗೋಬೋದು, 1 2 3 ತೊಗೋಬೋದು. ಅದರದ್ದೆಲ್ಲದ್ದು ಮಿರರ್ ರಿಸಲ್ಟ್ ಅಂತ ಹೇಳ್ತಾರಲ್ಲ, ಆ ರೀತಿ ಅದೆಲ್ಲ ಬಿಲಾಂಗ್ಸ್ ಟು ಆರ್ ಇರಬೇಕು. ಇವಾಗ ಒಂದೇ ಎಲಿಮೆಂಟ್ ಎ ತೊಗೊಂಡಿದ್ದೀನಿ ನಾನು, ಅದರದ್ದು ಎ ಈಸ್ ಬಿಲಾಂಗ್ಸ್ ಟು ಆರ್ ಇದೆ. ಇವಾಗ ಮಾತ್ರ ಏನಂತ ಹೇಳಬೇಕು? ಇದು ರಿಫ್ಲಾಕ್ಸಿವ್ ಇದೆ ಅಂತ. ಸೊ ಇಲ್ಲಿ ಎಕ್ಸಾಂಪಲ್ ತೊಗೊಂಡ್ರೆ ಗೊತ್ತಾಗುತ್ತೆ. ನಾನು ಎಲ್ಲಿಂದ ತೊಗೊಂಡಿದ್ದೀನಿ ಎಕ್ಸಾಂಪಲ್ ಆಲ್ರೆಡಿ ಹೇಳಿದಾಗೆ 1 2 3 ಎಲಿಮೆಂಟ್ ಸೆಟ್ನ ತೊಗೊಂಡೆ. ಅದರದ್ದು ರಿಫ್ಲಾಕ್ಸಿವ್ ಕಂಡೀಷನ್ ಏನಾಗಿರ್ಬೇಕಂದ್ರೆ 1 2 3 ಅಂದರೆ 1ದು 1, 1 ಇಲ್ಲಿದೆ ನೋಡಿ, 1 1 ಇದೆ, ಇದರದ್ದು ಮಿರರ್ ರಿಸಲ್ಟು. ಸೊ ಇದು ರಿಫ್ಲಾಕ್ಸಿವ್ ಎಲಿಮೆಂಟ್ ಆಗುತ್ತೆ. 1, 1 ಇರಬೇಕು, 2, 2 ಆಮೇಲೆ 3, 3. ಸೊ ಇದು ಡೈಗೊನಲ್ ಎಲಿಮೆಂಟ್ಸ್ ಅಂತ ಹೇಳ್ತಾರೆ. ನೀವು 3 ಕಂಪಲ್ಸರಿ ಇದ್ದರೆ ಆ ಸೆಟ್ಟಿಗೆ ಮಾತ್ರ ಏನಂತ ಹೇಳೋಕ್ಕಾಗುತ್ತೆ? ರಿಫ್ಲಾಕ್ಸಿವ್ ಅಂತ ಹೇಳೋಕ್ಕಾಗುತ್ತೆ. ಕರೆಕ್ಟಾ? ಸೊ ಇಲ್ಲೊಂದಿಷ್ಟು ಎಕ್ಸಾಂಪಲ್ಸು ನಾವು ಕೊಟ್ಟಿದ್ದೀನಿ, ಡಿಸ್ಕಸ್ ಮಾಡುವ ಒನ್ ಬೈ ಒನ್. ಫಸ್ಟ್ ಒಂದು ಎಕ್ಸಾಂಪಲ್ ಏನಿದೆ ಅಂದರೆ ರಿಫ್ಲಾಕ್ಸಿವಲ್ಲಿ 1, 1, 2, 2, 3, 3. ಸೊ ಇದು ಏನಾಗುತ್ತೆ? ನಿಮ್ಮದು ರಿಫ್ಲಾಕ್ಸಿವ್ ಕರೆಕ್ಟ್ ಆಗುತ್ತೆ. ಈ ರಿಲೇಷನ್ ಏನಾಗುತ್ತೆ? ರಿಫ್ಲಾಕ್ಸಿವ್. ಈ ರಿಲೇಷನ್ ಆಗಿ ಆಗುತ್ತೆ. ಇದು ಸಬ್ಸೆಟ್ ಆಫ್ ಎ ಕ್ರಾಸ್ ಎ ಇದೆ. ಸೊ ಇದು ರಿಫ್ಲಾಕ್ಸಿವ್ ಆಗಬೇಕಂದ್ರೆ ಏನಂತ ಹೇಳಿದೆ ನಾನು? ಅದರದ್ದು ಎಲಿಮೆಂಟ್ಸ್ ಎಷ್ಟು ಎಲಿಮೆಂಟ್ ಇದೆ ಸೆಟ್ಟಿಯಲ್ಲಿ? 3 ಎಲಿಮೆಂಟ್ ಇದೆ. 3 ಎಲಿಮೆಂಟ್ ರಿಫ್ಲಾಕ್ಷನ್ ಆನ್ಸರ್, ಇಮೇಜ್ ಆನ್ಸರ್ ನಿಮ್ಮ ರಿಲೇಷನ್ ಒಳಗೆ ಇತ್ತಂದರೆ ಆ ರಿಲೇಷನ್ ಏನಾಗುತ್ತೆ? ರಿಫ್ಲಾಕ್ಸಿವ್ ಸ್ಯಾಟಿಸ್ಫೈ ಆಗುತ್ತೆ. 1, 1, 2, 2, 3, 3. ಓಕೆ, ನೆಕ್ಸ್ಟ್ ಹೋಗುವ. ನೆಕ್ಸ್ಟ್ R2 ಏನಿದೆ? ಇಲ್ಲೊಂದು ಸಿಚುವೇಶನ್ ಇದೆ. 1, 1 ಇದೆ, 2, 2 ಇದೆ, ಮತ್ತು ಇಲ್ಲಿ 2, 3 ಇದೆ, ಮತ್ತು 3, 3. ಬೇರೆ ಎಲಿಮೆಂಟ್ ಬಗ್ಗೆ ವಿಚಾರ ಮಾಡುವಾಗಿಲ್ಲ. ಎಲ್ಲಿ ರಿಫ್ಲಾಕ್ಸಿವ್ ಅಲ್ಲಿ ಚೆಕ್ ಮಾಡಬೇಕಂದ್ರೆ ನಿಮ್ಗೆ ಬೇಕಾಗಿರೋ ಕಂಡೀಷನ್ ಏನು? 1, 1, 2, 2, 3, 3 ಇದೆಯಾ ಇಲ್ಲ ಅಷ್ಟೇ ನೋಡಬೇಕು. ಸೊ 3 ಕಂಡೀಷನ್ ಇದೆ ನಮ್ಮದು, ಆ 3 ರಿಸಲ್ಟ್ ಇದ್ದಾವೆ. ಸೊ ಇತ್ತಂದರೆ ಇದು ಏನಾಗುತ್ತೆ? ರಿಫ್ಲಾಕ್ಸಿವ್ ಸ್ಯಾಟಿಸ್ಫೈ ಆಗುತ್ತೆ. ಕರೆಕ್ಟಾ? ಸೊ ಇದಾದಮೇಲೆ ನೆಕ್ಸ್ಟ್ R3 ಒಂದಿದೆ. ಸೊ R3 ಅಲ್ಲಿ ಏನಿದೆ? 1, 1 ಇದೆ, 1, 2, 2, 1, 2, 2. ಬಟ್ ಇಲ್ಲಿ 3, 3 ಮಿಸ್ ಆಗಿದೆ ಅಂತಂದರೆ ಇದೇನಾಗುತ್ತೆ? ರಿಫ್ಲಾಕ್ಸಿವ್ ಆಗೋದಿಲ್ಲ. ಯಾಕೆಂದರೆ ನೀವು ಸೆಟ್ ಏನು ತೊಗೊಂಡಿರ್ತೀರ? 1 2 3 ಇದೆ. ಸೊ 1, 1 ಇದೆ, ಬಟ್ 2, 2 ಇದೆ, ಬಟ್ ಏನಿಲ್ಲ 3, 3 ನಾಟ್ ಬಿಲಾಂಗ್ಸ್ ಟು, ದೇರ್ ಫೋರ್ ಇಟ್ ಈಸ್ ಅ ನಾಟ್ ರಿಫ್ಲಾಕ್ಸಿವ್ ಅಂತ ಹೇಳಬೇಕು. 2 ಎಲಿಮೆಂಟ್ ಇದ್ದಾವೆ, ಸೊ ಇದು ರಿಫ್ಲಾಕ್ಸಿವ್ ನೋ. ಎಷ್ಟು ಎಲಿಮೆಂಟ್ ಇದಾವೆ ಎಲ್ಲಾದ್ರದ್ದು ಮಿರರ್ ಆನ್ಸರ್ ಅಂದರೆ ಸೇಮ್ ಆನ್ಸರ್ಸ್ ಇರಬೇಕು. ಸೊ 2 ಇದ್ದಾವೆ, 1 ಮಿಸ್ಸಿಂಗ್ ಆದರೆ ಅದು ಪೂರ ಕ್ಯಾನ್ಸಲ್. ಕರೆಕ್ಟಾ? ಸೊ ಇದು ರಿಫ್ಲಾಕ್ಸಿವ್ ಆಗೋದಿಲ್ಲ. ಅದೇ ರೀತಿ R4 ನೋಡಿ. R4 ಅಲ್ಲಿ ಏನಿದೆ? 1, 2 ಇದೆ, 2, ಇಲ್ಲಿ ಒಂದು ಎಲಿಮೆಂಟ್ಸ್ನೂ ಇಲ್ಲ. ಸೊ ಇನ್ನೂ ಇಲ್ಲ ಅಂದರೆ ಇದು ಏನಾಗುತ್ತೆ? ಇದು ಕೂಡ ನಾಟ್ ರಿಫ್ಲಾಕ್ಸಿವ್ ಆಗುತ್ತೆ. ಕರೆಕ್ಟಾ? ಸೊ ಇಲ್ಲಿ ಬರೋದು R5 ಏನಿದೆ ನೋಡಿ? R5 ಈಸ್ ಈಕ್ವಲ್ಸ್ ಟು ಎ ಕ್ರಾಸ್ ಎ. ಎ ಕ್ರಾಸ್ ಎ ಅಂತಂದರೆ
ಎಲ್ಲ ಎಲಿಮೆಂಟ್ಸು ಬಂದುಬಿಟ್ಟಿದ್ದು ಇಲ್ಲಿ ಕಾರ್ಟೇಷನ್ ಪ್ರಾಡಕ್ಟ್ ಆಗಿರುವಂಥ ಎಲ್ಲ ಎಲಿಮೆಂಟ್ಸು ನೀವು ಕನ್ಸಿಡರ್ ಮಾಡಿದರೆ ಟೋಟಲ್ 9 ಎಲಿಮೆಂಟ್ಸ್ ಆಗ್ತಾ 3 3 3 ಅಂತ ಟೋಟಲ್ 9 ಎಲಿಮೆಂಟ್ಸ್ ಎಲ್ಲ ಎಲಿಮೆಂಟ್ಸ್ ಕನ್ಸಿಡರ್ ಮಾಡಿದ್ರೆ ಅದು ರಿಫ್ಲೆಕ್ಸ್ ಆಗುತ್ತೋ ಇಲ್ಲಿ ರಿಫ್ಲೆಕ್ಸ್ ಈ 9 ಎಲಿಮೆಂಟ್ಸ್ ಒಳಗೆ ಈ 3 ರಿಸಲ್ಟ್ ಇದ್ದೇ ಇದ್ದಾವೆ. ಸೊ ಇದು ರಿಫ್ಲೆಕ್ಸ್ ಆಗೇ ಆಗುತ್ತೆ. ಸೊ R5 ಏನಾಗಿದೆ A × A ಅಂದರೆ ಇದೂ ಏನಾಗುತ್ತೆ ರಿಫ್ಲೆಕ್ಸ್ 100% ಯಾವಾಗಲೂ ಆಗೇ ಆಗುತ್ತೆ. ಸೊ ಲಾಸ್ಟ್ ಕ್ವಶನ್ ಏನಿದೆ R6 ಅನ್ನು ಕೊಟ್ಟಿದ್ದಲ್ಲಿ ಒಂದು ರಿಲೇಷನ್ ಎಕ್ಸಾಂಪಲ್ ಎಂಪ್ಟಿ ಸೆಟ್ ಇದೆ. ಎಂಪ್ಟಿ ಸೆಟ್ ಈಸ್ ನಾಟ್ ಅ ರಿಫ್ಲೆಕ್ಸಿವ್ ಬಿಕಾಸ್ ಅದರಲ್ಲಿ ಏನೂ ಇಲ್ಲ ಅಂದರೆ ಮಿರರ್ ಯಾವಾಗ ಚೆಕ್ ಮಾಡೋಕ್ಕಾಗುತ್ತೆ. ಸೊ ಹೀಗಾಗಿ ಇದು ಎಂಪ್ಟಿ ಸೆಟ್ ಈಸ್ ನಾಟ್ ಅ ರಿಫ್ಲೆಕ್ಸಿವ್ ಸೆಟ್. ಓಕೆ, ಸೊ ರಿಫ್ಲೆಕ್ಸಿವ್ ಐ ಥಿಂಕ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೋತೀನಿ. ಕಂಡೀಷನ್ A, A ಇರಬೇಕು ಅಂದರೆ ಸೇಮ್ ಆನ್ಸರ್ ಇರಬೇಕು. ಸೆಟ್ ಇಲ್ಲಿ ತೊಗೊಂಡಿರ್ತೀರ 1 ಎಲಿಮೆಂಟ್ ಇಲ್ಲಿದೆ A ಅಂದರೆ A, A ತೊಗೊಂಡಿದ್ದೀರ. ಅಥವಾ ಇಲ್ಲಿ 3 ಎಲಿಮೆಂಟ್ ಇದೆ ಅಂದರೆ 3 ಅಥವಾ A B C ಕೊಟ್ಟಿದ್ರೆ A, A B, B C, C ಇರಬೇಕು. ಅದೇ ರೀತಿ ಇಲ್ಲಿ 2 ಎಲಿಮೆಂಟ್ ಕೊಟ್ಟಿದ್ರು 1, 2 ಅಂದರೆ 1, 1 2, 2 ಕಂಪಲ್ಸರಿ. ಬಟ್ ಇಲ್ಲಿ 3 ಎಲಿಮೆಂಟ್ ಇದೆ ಅಂದರೆ 3 ರಿಸಲ್ಟ್ ಕಂಪಲ್ಸರಿ ಬೇಕು. ಎಕ್ಸ್ಟ್ರಾ ಇದ್ದರೆ ಅದು ನಮಗೆ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಕಂಡೀಷನ್ ಇರೋದು 3 ರಿಸಲ್ಟ್ಸ್ ಸೇಮ್ ಆನ್ಸರ್ಸ್ ಪ್ರೆಸೆಂಟ್ ಇರಬೇಕು. ಆ ಸೆಟ್ ರಿಲೇಷನ್ಗೆ ಏನಂತ ಹೇಳ್ತೀರಾ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಹೇಳ್ತೀರಾ. ಓಕೆ, ಈ ಕಾನ್ಸೆಪ್ಟ್ ಭಾಳ ಸಿಂಪಲ್ ಇದೆ. ಓಕೆ, ನೆಕ್ಸ್ಟ್ ಬರೋದು ಸಿಮೆಟ್ರಿಕ್. ನೆಕ್ಸ್ಟ್ ಸಿಮೆಟ್ರಿಕ್ ಅಂತಂದ್ರೇನು? ಫಾರ್ ಆಲ್ A, B ಬಿಲಾಂಗ್ಸ್ ಟು A, ದೆನ್ ಕಂಡೀಷನ್ ಏನಿದೆ ನೋಡಿ A, B ಬಿಲಾಂಗ್ಸ್ ಟು R implies B, A is also belongs to R. ಇದು A, B ಇರಬೇಕು. ಕಂಡೀಷನ್ ಏನು ಹೇಳುತ್ತೆ? ಇಂಪ್ಲೈಸ್ ದಟ್ B, A ಮಸ್ಟ್ ಬಿ ಆಲ್ಸೋ ಪ್ರೆಸೆಂಟ್ ಇನ್ ದ ರಿಲೇಷನ್. ಅಂದರೆ ಅವಾಗ ಮಾತ್ರ ಏನಂತ ಹೇಳಬೇಕು? ಸಿಮೆಟ್ರಿಕ್ ಅಂತ ಹೇಳಬೇಕು. ಅಂದರೆ A, B ಇದ್ದರೆ ಅದ್ರದ್ದು ರಿವರ್ಸ್ ಆನ್ಸರ್ B, Aನೂ ಇರಬೇಕು ಅಂತ ಹೇಳುತ್ತೆ. ಅಂದರೆ ಕಂಡೀಷನ್ ಏನು ಹೇಳುತ್ತೆ? ನೀವು A, B 2 ಎಲಿಮೆಂಟ್ಸ್ ತೊಗೊಂಡಿದ್ರಿ ಸೆಟ್ A ಒಳಗೆ ಅಂದರೆ ಸಪೋಸ್ ಒಂದು ಎಲಿಮೆಂಟ್ಸ್ ಏನಾಗಿರುತ್ತೆ A, B ಮಸ್ಟ್ ಬಿ ಬಿಲಾಂಗ್ಸ್ ಟು R ಇದ್ದರೆ ನಿಮ್ಮ ರಿಲೇಷನ್ ಒಳಗೆ ಒಂದು A, B ಬಿಲಾಂಗ್ಸ್ ಟು R ಇತ್ತಂದರೆ ಅದ್ರದ್ದು ರಿವರ್ಸ್ ಆನ್ಸರ್ B, Aನೂ ಇರಲೇಬೇಕು. ಅವಾಗ ಮಾತ್ರ ನೀವೇನಂತ ಹೇಳ್ತೀರಾ? ಸಿಮೆಟ್ರಿಕ್ ಅಂತ ಹೇಳ್ತೀರಾ. ಸೊ ಫಾರ್ ಎಕ್ಸಾಂಪಲ್ ನಾ ಇಲ್ಲೊಂದು ಎಲಿಮೆಂಟ್ ತೊಗೊಂಡೆ 1, 3 ಈಸ್ ಬಿಲಾಂಗ್ಸ್ ಟು R ಇತ್ತಂದರೆ ಅವಾಗ ನೀವು ಅದ್ರದ್ದು ಏನಿರಬೇಕು? 3, 1 ಬಿಲಾಂಗ್ಸ್ ಟು R ಇರಲೇಬೇಕು. ಅವಾಗ ನೀವೇನಂತ ಹೇಳ್ತೀರಾ? ದ ರಿಲೇಷನ್ ಈಸ್ ಅ ಸಿಮೆಟ್ರಿಕ್ ಅಂತ ಹೇಳಬೇಕು. 1, 3 ಅಂದರೆ ರಿವರ್ಸ್ ಆನ್ಸರ್. 1, 2 ಇತ್ತಂದರೆ 2, 1, 1, 3 ಇದ್ದರೆ 3, 1 ಅಂತ ಹೇಳಬೇಕು. ಕರೆಕ್ಟಾ? ಸೊ ಇಲ್ಲಿ ಒಂದಿಷ್ಟು ಎಕ್ಸಾಂಪಲ್ಸ್ನ ಆಲ್ರೆಡಿ ಕೊಟ್ಟಿದ್ದೆ, ಡಿಸ್ಕಸ್ ಮಾಡುವ 1 by 1. ಸಿಮೆಟ್ರಿಕ್ ಅಂತ ಕಂಡೀಷನ್ ಡಿಫಿನಿಷನ್ ಕ್ಲಿಯರ್ ಆಯ್ತಾ? A, B ಬಿಲಾಂಗ್ಸ್ ಟು R ಇದ್ದರೆ ಅದರದ್ದು ರಿವರ್ಸ್ ಆನ್ಸರ್ ಏನಿರಬೇಕು? B, Aನೂ ಇರಬೇಕು. A, B ಇದ್ದರೆ B, Aನೂ ಪ್ರೆಸೆಂಟ್ ಇರಬೇಕು. ಓಕೆ, ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ಇದ್ದಾವೆ, ಡಿಸ್ಕಸ್ ಮಾಡುವ. ಫಸ್ಟ್ ಒನ್ ಏನು ಕಂಡೀಷನ್? 1, 2 ಬಿಲಾಂಗ್ಸ್ ಟು R ಆ್ಯಂಡ್ 2, 1 ಇದೆ. ಸೊ 1, 2 ರಿವರ್ಸ್ ಆನ್ಸರ್ ಏನಾಗುತ್ತೆ? 2, 1 ಆಗುತ್ತೆ. ಸೊ ಅಂದರೆ ಏನಾಯ್ತು? ಇದು ಸಿಮೆಟ್ರಿಕ್ ಸ್ಯಾಟಿಸ್ಫೈ ಆಯಿತು. ಸಿಮೆಟ್ರಿಕ್ ಸ್ಯಾಟಿಸ್ಫೈ ಆಯಿತು ಅಂದರೆ 1, 2 ರಿವರ್ಸ್ ಆನ್ಸರ್ ಏನಾಗುತ್ತೆ? 2, 1 ಇದೆ. ಸೊ ಇದು ರಿಫ್ಲೆಕ್ಸ್. ಇಲ್ಲೊಂದಿದೆ R2 ಎಕ್ಸಾಂಪಲ್ 1, 1 ರಿವರ್ಸ್ ಮಾಡಿದರೆ ಮತ್ತೆ ಅದೇ ಆನ್ಸರ್ ಬರೋದು. 2, 2 ರಿವರ್ಸ್ ಮಾಡಿದರೆ ಅದೇ ಆನ್ಸರ್ ಬರೋದು. 3, 3 ರಿವರ್ಸ್ ಮಾಡಿದರೆ ಅದೇ ಆನ್ಸರ್ ಬರೋದು. ಅಂದರೆ ಇದು ರಿಫ್ಲೆಕ್ಸಿವ್ ಕಂಡೀಷನ್. ಆ್ಯಕ್ಚುಲಿ ರಿಫ್ಲೆಕ್ಸಿವ್ ಆಲ್ಸೋ ಏನಾಗುತ್ತೆ? ಇದು ಸಿಮೆಟ್ರಿಕ್ನೂ ಆಗುತ್ತೆ. ಆಲ್ ರಿಫ್ಲೆಕ್ಸಿವ್ ಏನಾಗುತ್ತೆ? ಇಲ್ಲಿ ಸಿಮೆಟ್ರಿಕ್ ಸ್ಯಾಟಿಸ್ಫೈ ಆಗುತ್ತೆ. ಅಂದರೆ ಇದು ಏನಾಯ್ತು? ಇವಾಗ ಸಿಮೆಟ್ರಿಕ್ ಸ್ಯಾಟಿಸ್ಫೈ ಆಯಿತು. ರಿಫ್ಲೆಕ್ಸಿವಲ್ಲಿ ಏನಿತ್ತು ಕಂಡೀಷನು? ರಿಫ್ಲೆಕ್ಸಿವ್ ಇರೋದು ಡೈಗ್ನಲ್ ಎಲ್ಲ ಎಲಿಮೆಂಟ್ಸ್ ಕಂಪಲ್ಸರಿ ಇರಲೇಬೇಕು. ಬಟ್ ಇಲ್ಲಿ ಏನಿದೆ? ಸಿಮೆಟ್ರಿಕಲಿ ಅದ್ರದ್ದು ಯಾವುದೇ ಎಲಿಮೆಂಟ್ ನೀವು ತೊಗೊಂಡ್ರೆ ಅದ್ರದ್ದು ರಿವರ್ಸ್ ಆನ್ಸರ್ ಇಲ್ಲಿ ಇರಬೇಕು. ಸೊ 1, 1 ರಿವರ್ಸ್ ಮಾಡಿದರೆ 1, 1 ಆಗುತ್ತೆ. 2, 2 ಅದೇ ರೀತಿ 3, 3. ಓಕೆ, ಇವಾಗ ಥರ್ಡ್ ಎಕ್ಸಾಂಪಲ್ ನೋಡ್ಬೋದು. ಥರ್ಡ್ ಎಕ್ಸಾಂಪಲ್ ಏನು ಹೇಳುತ್ತೆ? 1, 1 ಇದೆ. 1, 1 ರಿವರ್ಸ್ ಆನ್ಸರ್ ಸೇಮ್ ಆಯಿತಾ? ಮತ್ತು ನೆಕ್ಸ್ಟ್ ಏನಿದೆ? 1, 3 ಇದೆ. 3, 1 ಆನ್ಸರ್ ಇದೆ. ಸೊ ರಿವರ್ಸ್ ಆನ್ಸರ್ ಇದೆ. ಸೊ ಅಂದರೆ ಇಲ್ಲಿ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ. ಅಂದರೆ ಇದು ಏನಾಯಿತು? ಸಿಮೆಟ್ರಿಕ್ ಸ್ಯಾಟಿಸ್ಫೈ ಆಯಿತು. ಇಲ್ಲಿ ಥರ್ಡ್ ಕಂಡೀಷನ್. ಫೋರ್ತ್ ಕ್ವಶನ್ ಇದೆ ನೋಡಿ. 2, 3 ಬಿಲಾಂಗ್ಸ್ ಟು R. 3, 2 is also there. ಓಕೆ, ಕರೆಕ್ಟ್. ಬಟ್ ಇಲ್ಲಿ ಏನಿದೆ? 1, 3 ಇದೆ. ಇದ್ರದ್ದು ರಿವರ್ಸ್ ಆನ್ಸರ್ 3, 1 ಪ್ರೆಸೆಂಟ್ ಇಲ್ಲ. ಅಂದರೆ ಇದೇನಾಗುತ್ತೆ? ಸಿಮೆಟ್ರಿಕ್ ಆಗೋದಿಲ್ಲ. ಏನಾಗುತ್ತೆ ಅಂದರೆ 1, 3 ಇದ್ದರೆ 3, 1 ಕಂಪಲ್ಸರಿ ಇರಲೇಬೇಕು. ಬಟ್ ಇದು ಇಲ್ಲ, ಹೀಗಾಗಿ ಇದು ಸಿಮೆಟ್ರಿಕ್ ಆಗಲ್ಲ. ಕೆಲವು ಸರ್ ಇಲ್ಲಿ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ, ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆದರೂ ಸಿಮೆಟ್ರಿಕ್ ಆಗೋದಿಲ್ಲ. ಸಿಮೆಟ್ರಿಕ್ ಆಗೋದೇ ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಕೊಟ್ಟಾರೆ ಎಲ್ಲರದ್ದು ರಿವರ್ಸ್ ಆನ್ಸರ್ಸ್ ಇರಬೇಕು ಆ ಸೆಟ್ಟಲ್ಲಿ. ಆ ರಿಲೇಷನ್ ಒಳಗಿದ್ರೆ ಮಾತ್ರ ಅದೇನಂತ ಹೇಳ್ತೀರಾ? ಸಿಮೆಟ್ರಿಕ್ ಅಂತ ಹೇಳ್ತಾರೆ. ಇವಾಗ ಏನಿದೆ? 2, 3 ಇದೆ. ಇದ್ರ ರಿವರ್ಸ್ ಆನ್ಸರ್ 3, 2 ಇದೆ. ಓಕೆ, ಈ ಕೇಸಲ್ಲಿ ನೋ ಪ್ರಾಬ್ಲಮ್. ಬಟ್ ಇಲ್ಲಿ ಯಾವಾಗ ನೀವು ಇದನ್ನು ತೊಗೊತಾರೆ, ಈ ಎಲಿಮೆಂಟು 3, 1 ಈ ಸೆಟ್ಟಲ್ಲಿ ಇದೆ ಈ ರಿಲೇಷನ್. ಬಟ್ ಅದ್ರ ರಿವರ್ಸ್ ಆನ್ಸರ್ ನಾಟ್ ಬಿಲಾಂಗ್ಸ್ ಟು R ಇದೆ. ದೇರ್ಫೋರ್ R is not a symmetric. ನೆಕ್ಸ್ಟ್ R5 ನೋಡುವ. R5 ಅಲ್ಲಿ ಏನಿದೆ? 1, 2 ಇದೆ. 2, 1 ಓಕೆ, ಇದು ನೋ ಪ್ರಾಬ್ಲಮ್.
ಇದ್ರ ರಿವರ್ಸ್ ಆನ್ಸರ್ ಸ್ಯಾಟಿಸ್ಫೈ ಆಗ್ತಾ ಇದೆ. ನೆಕ್ಸ್ಟ್ ಎಲಿಮೆಂಟು 1,3 ಓಕೆ ಇದ್ರದ್ದು ರಿವರ್ಸ್ ಆನ್ಸರ್ ಇದೆ. ಬಟ್ ಇಲ್ಲಿದೆ ಲಾಸ್ಟ್ ಎಲಿಮೆಂಟು, ಇದ್ರದ್ದು ರಿವರ್ಸ್ ಆನ್ಸರ್ 2,3 ಅಂದರೆ 3,2 ಇಲ್ಲ. ದೇರ್ಫೋರ್ ಇದನ್ನು ಏನಾಗುತ್ತೆ, ನಾಟ್ ಸಿಮೆಟ್ರಿಕ್ ಆಗುತ್ತೆ. ಓಕೆ, ಇಲ್ಲಿ ಒಂದಿಷ್ಟು ಎಕ್ಸಾಂಪಲ್. R6 = A × A ಅಂತಿದೆ. ಇದು ಸಿಮೆಟ್ರಿಕ್ ಆಗುತ್ತೋ ಇಲ್ಲ ನೋಡಬೇಕು. ಸಿಮೆಟ್ರಿಕ್ ಆಗುತ್ತೋ ಇಲ್ಲ, ಇಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ A × A ಅಂದರೆ ಎಲ್ಲ ಎಲಿಮೆಂಟ್ 9 ಎಲಿಮೆಂಟ್ಸ್ ಬರುತ್ತೆ. ಸೊ ಈ 9 ಎಲಿಮೆಂಟ್ಸ್ ಅಂದರೆ ಡೈಗೊನಲ್ಸ್ ಆಲ್ರೆಡಿ ನಾನು ಹೇಳಿದೆ, ರಿಫ್ಲೆಕ್ಸ್ ಎಲಿಮೆಂಟ್ಸ್ ಆಲ್ರೆಡಿ ಏನಾಗಿರುತ್ತೆ, ಸಿಮೆಟ್ರಿಕ್ ಆಗಿರುತ್ತೆ. ರಿವರ್ಸ್ ಮಾಡಿದರೆ ಅದೇ ಆನ್ಸರ್ ಬರುತ್ತೆ. ಬಟ್ ಉಳಿದು ಯಾವುದು ಎಲಿಮೆಂಟ್ಸ್ ಇವಾಗ 2,1 ಇದೆ. 2,1 ರಿವರ್ಸ್ ಆನ್ಸರ್ 1,2 ಇದ್ದೇ ಇರುತ್ತೆ. 3,1 ತೊಗೊಂಡ್ರೆ ಅದರ ರಿವರ್ಸ್ ಆನ್ಸರ್ 1,3 ಇದ್ದೇ ಇದೆ. ಆಮೇಲೆ 3,2 ತೊಗೊಂಡ್ರೆ 2,3 ಇದೆ. ಅಂದರೆ ಏನಾಗುತ್ತೆ, ಇದು ಸಿಮೆಟ್ರಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಯಾವ ಕಂಡೀಷನು, ಸಿಮೆಟ್ರಿಕ್ ಕಂಡೀಷನ್ನು ಕೂಡ ಸ್ಯಾಟಿಸ್ಫೈ ಆಗುತ್ತೆ. A × A ಇದು ಸಿಮೆಟ್ರಿಕ್ ಕೂಡ ಸ್ಯಾಟಿಸ್ಫೈ ಆಗುತ್ತೆ. ಕರೆಕ್ಟಾ? ಲಾಸ್ಟ್ ಉಳಿದು R7, ಅಲ್ಲೊಂದು ಎಕ್ಸಾಂಪಲ್ ಇದೆ, ಎಂಟಿ ಸೆಟ್. ಇದು ಏನಾಗುತ್ತೆ, ಎಂಟಿ ರಿಲೇಷನ್ ಇದು ಸಿಮೆಟ್ರಿಕ್ ಆಗುತ್ತೋ ಆಗಲ್ವೋ ಅನ್ನೋದು ಪ್ರಶ್ನೆ. ಎಸ್, ಇಟ್ ಈಸ್ ಅ ಸಿಮೆಟ್ರಿಕ್. ಅದು ಹೇಗಾಗುತ್ತೆ? ಸಿಮೆಟ್ರಿಕ್ ಕಂಡೀಷನ್ ಏನು ಹೇಳುತ್ತೆ ನೋಡಿ, A, B ಫಸ್ಟ್ ಇದು ಗಿವನ್ ದ್ಯಾಟ್ ನೀವು ತೊಗೊಳ್ಬೇಕು. ಇದು ತೊಗೊಂಡ್ಮೇಲೆ ಇದನ್ನು ನೀವು ಚೆಕ್ ಮಾಡಬೇಕು ರಿವರ್ಸ್. ನೀವು ಇದನ್ನೇ ನೀವು ತೊಗೊಳಕ್ಕಾಗಲಿಲ್ಲ ಅಂದರೆ ಅದನ್ನೇನು ಕನ್ಸಿಡರ್ ಮಾಡ್ತಾರೆ, ಅದು ಸಿಮೆಟ್ರಿಕ್ ಅಂತ ಹೇಳಬೇಕು. ಸಿಮೆಟ್ರಿಕ್ ಕಂಡೀಷನ್ ಏನಿದೆ, ಫಸ್ಟು A, B ಬಿಲಾಂಗ್ಸ್ ಟು R ಅಂದರೆ ಒಂದು ಎಲಿಮೆಂಟ್ಸ್ ನೀವು ತೊಗೋಬೇಕು. ಇವಾಗ ಇಲ್ಲಿ ಒಂದು ಎಲಿಮೆಂಟ್ ತೊಗೊತಾ ಇದ್ದೀರಾ, ಅದ್ರದ್ದು ರಿವರ್ಸ್ ಚೆಕ್ ಮಾಡ್ತಾ ಇದ್ದೀರಾ. ಇಲ್ಲಿ 2,3 ತೊಗೊಂಡ್ರೆ ಅದ್ರ ರಿವರ್ಸ್ ಎಲಿಮೆಂಟ್ ಚೆಕ್ ಮಾಡ್ತಾ ಇದ್ದೀರಾ. ಬಟ್ ಇಲ್ಲಿ ಏನಿದೆ, ಯಾವುದೇ ಎಲಿಮೆಂಟ್ಸ್ ಇಲ್ಲ ಅಂತಂದರೆ ಅದು ನೀವೇನಂತ ಕನ್ಸಿಡರ್ ಮಾಡಬೇಕು, ಸಿಮೆಟ್ರಿಕ್ ಅಂತ ಕನ್ಸಿಡರ್ ಮಾಡಬೇಕು. ಅಂದರೆ ಏನಾಯ್ತು, ಇವಾಗ ನಲ್ ಎಲಿಮೆಂಟ್ ಅಂತ ಏನಕ್ಕೆ ಇದು ಅದು ಕೂಡ ಸಿಮೆಟ್ರಿಕ್ ಸ್ಯಾಟಿಸ್ಫೈ ಆಗುತ್ತೆ. ಬಟ್ ರಿಫ್ಲೆಕ್ಸಿವಲ್ಲಿ ಎಂಟಿ ಸೆಟ್ ಏನಾಗುತ್ತೆ, ರಿಫ್ಲೆಕ್ಸಿವ್ ಆಗೋದಿಲ್ಲ. ಬಟ್ ಇಲ್ಲಿ ಎಂಟಿ ಸೆಟ್ ಏನಾಗುತ್ತೆ, ಸಿಮೆಟ್ರಿಕಲಿ ಸ್ಯಾಟಿಸ್ಫೈ ಆಗುತ್ತೆ. ಇದು ಇನ್ನು ನೆಕ್ಸ್ಟು ಟ್ರಾನ್ಸಿಟಿವ್. ಸೊ ಟ್ರಾನ್ಸಿಟಿವ್ ಅಂತಂದರೆ ಏನು, ಫಾರ್ ಆಲ್ A, B, C ಇಲ್ಲಿ 3 ಎಲಿಮೆಂಟ್ಸ್ ಇತ್ತು, ಬಿಲಾಂಗ್ಸ್ ಟು ಸೆಟ್ A. ನೆಕ್ಸ್ಟ್ ಕಂಡೀಷನ್ ಏನಿದೆ ನೋಡಿ, ಭಾಳ ಇಂಟ್ರೆಸ್ಟಿಂಗ್ ಇದೆ. A, B ಬಿಲಾಂಗ್ಸ್ ಟು R ಆಗಿರಬೇಕು, ಕಂಡೀಷನ್ ಫಸ್ಟ್. ಸೆಕೆಂಡ್ ಕಂಡೀಷನ್ ಏನಿದೆ, B, C ಬಿಲಾಂಗ್ಸ್ ಟು R ಆಗಿರಬೇಕು. ಅದಾದಮೇಲೆ ಇಂಪ್ಲೈಸ್ ದ್ಯಾಟ್ ಏನು ಪ್ರೂವ್ ಮಾಡಬೇಕು ನೀವು ಅಂದರೆ A to C ಈಸ್ ಆಲ್ಸೋ ಬಿಲಾಂಗ್ಸ್ ಟು R ಅಂತ ಪ್ರೂವ್ ಮಾಡಬೇಕು. ಅದೇನು, ಇವೆರಡು ಗಿವನ್ ಸೆಟ್ ಇರಬೇಕು. ಅದಾದಮೇಲೆ ಇದನ್ನು ನಿಮ್ಮ ಸೆಟ್ಟಲ್ಲಿ ಇತ್ತಂದರೆ ಮಾತ್ರ ಏನಂತ ಹೇಳೋಕ್ಕಾಗುತ್ತೆ, ಟ್ರಾನ್ಸಿಟಿವ್ ಅಂತ ಹೇಳೋಕ್ಕಾಗುತ್ತೆ. ಅದು ಕಂಡೀಷನ್ ಏನಿದೆ ನೋಡಿ, ಫಸ್ಟು A to B ತೊಗೊಂಡ್ರೆ ಇಲ್ಲಿ B ಇತ್ತಂದ್ರೆ ನೆಕ್ಸ್ಟ್ ಎಲಿಮೆಂಟ್ ಫಸ್ಟ್ ಎಲಿಮೆಂಟ್ ನೆಕ್ಸ್ಟ್ ಆರ್ಡರ್ ಪೇರ್ ಫಸ್ಟ್ ಎಲಿಮೆಂಟ್ ಏನಾಗಿರಬೇಕು, ಬಿನೇ ಆಗಿರಬೇಕು. A to B ನೆಕ್ಸ್ಟ್ B to Cನೂ ಇತ್ತು. ಇವೆರಡು ನೀವು ತೊಗೊಳಕ್ಕಾಯ್ತು ಎಲಿಮೆಂಟಲ್ಲಿ ಅಂದರೆ ಇದರ ಆನ್ಸರ್ ಏನಾಗುತ್ತೆ, ಫಸ್ಟ್ ನಂಬರ್ ಮತ್ತು ಲಾಸ್ಟ್ ಎಲಿಮೆಂಟ್ಸ್ ಈ ಎರಡರದ್ದು ಆನ್ಸರ್ ಏನಿದೆ, A, C. ಈ ಎಲಿಮೆಂಟನ್ನು ಬಿಲಾಂಗ್ಸ್ ಟು R ಆಗಿದ್ದರೆ ಆ ರಿಲೇಷನ್ ಏನಾಗಿರುತ್ತೆ, ಟ್ರಾನ್ಸಿಟಿವ್ ಆಗಿರುತ್ತೆ. ಅಂದರೆ ಇನ್ನೊಂದು ಸತಿ ಇದು ಡೆಫಿನೇಷನ್ ಹೇಳ್ತೀನಿ ನೋಡಿ. A, B, C 3 ಎಲಿಮೆಂಟ್ಸ್ ಇದ್ದಾವೆ. ಫಸ್ಟ್ ಏನಾಗಿರಬೇಕು, A, B ಈ ರಿಲೇಷನ್ ಇರಬೇಕು, ಸಾರಿ ಈ ಆರ್ಡರ್ ಪೇರ್ ಇರಬೇಕು ರಿಲೇಷನಲ್ಲಿ. ಅದಾದಮೇಲೆ B, C ಇರಬೇಕು. ಇವೆರಡು ಎಲಿಮೆಂಟ್ಸ್ ಇತ್ತಂದರೆ ಆನ್ಸರ್ ಏನಿರಬೇಕು, ಚೆಕ್ ಮಾಡಬೇಕಾಗಿರೋದೇನು, A to C ಆ ಎಲಿಮೆಂಟು ಇತ್ತಂದರೆ ಅವಾಗ ಏನಾಗುತ್ತೆ, ಇದು ಟ್ರಾನ್ಸಿಟಿವ್ ಆಗುತ್ತೆ. ಕರೆಕ್ಟಾ? ಸೊ ಇವಾಗ ಇಲ್ಲೊಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದೆ ನಾನು, ಸ್ವಲ್ಪ ಕ್ಲಿಯರಾಗಿ ಅಬ್ಸರ್ವ್ ಮಾಡಬೇಕು. ಪ್ರತಿಯೊಂದು ಕೇಸಲ್ಲಿನೂ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಕರೆಕ್ಟ್? ಏನಿದೆ ಕಂಡೀಷನ್, A to B ಇರಬೇಕು, ಅದಾದಮೇಲೆ B to C ಇರಬೇಕು, ಆಮೇಲೆ ಫಸ್ಟ್ ಲಾಸ್ಟ್ A to C ಆನ್ಸರ್ ಚೆಕ್ ಮಾಡಬೇಕು. ಇವೆರಡು ಕಂಪಲ್ಸರಿ ಗಿವನ್ ದ್ಯಾಟ್ ಇರಬೇಕು. ನಿಮ್ಮ ಎಲಿಮೆಂಟ್ಸಲ್ಲಿ ನೀವು ತೊಗೊಳಕ್ಕೆ ಇರಬೇಕು, ಅವಾಗ ಮಾತ್ರ ಇದು ಚೆಕ್ ಮಾಡೋಕ್ಕೆ ಬರುತ್ತೆ. ಇವೆರಡು ಎಲಿಮೆಂಟ್ ನೀವು ತೊಗೊಳಕ್ಕಾಗಲಿಲ್ಲ ಅಂದರೆ ಅದು ಆಟೋಮೆಟಿಕ್ ಟ್ರಾನ್ಸಿಟಿವ್ ಅಂತ ಕನ್ಸಿಡರ್ ಮಾಡಬೇಕು. ಕರೆಕ್ಟಾ? ಸೊ ಇವಾಗ ನೀವೇನು ಮಾಡಿ, ಈ ಕಂಡೀಷನ್ ಅಪ್ಲೈ ಮಾಡ್ಕೊಳ್ಳಿ, ಚೆಕ್ ಮಾಡಿ. ಫಸ್ಟ್ ಏನಿದೆ, ಫಸ್ಟ್ ಫಾರ್ ಎಕ್ಸಾಂಪಲ್ 1, 2 ಬಿಲಾಂಗ್ಸ್ ಟು R, 2, 3 ಬಿಲಾಂಗ್ಸ್ ಟು R, ನೆಕ್ಸ್ಟ್ 1, 3 ಇದೆ. ಇದು ಟ್ರಾನ್ಸಿಟಿವ್ ಆಗುತ್ತೋ ಇಲ್ಲ ನೋಡಿ. ಫಸ್ಟ್ ಕಂಡೀಷನ್ ಏನಿದೆ, 1, 2 ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ 2 ಇದೆ ಅಂದರೆ ಇಲ್ಲಿ 2 ಇಂದನೇ ಸ್ಟಾರ್ಟ್ ಆಗಿದೆ. 2, 3 ಇದೆ, ಕರೆಕ್ಟ್ ಇದೆ. ಇದರ ಆನ್ಸರ್ ಏನಾಗುತ್ತೆ, ಫಸ್ಟ್ ನಂಬರ್ ಮತ್ತು ಲಾಸ್ಟ್ ನಂಬರ್ 1, 3. ಓಕೆ, ಇದು ಕೂಡ ಇದೆ ಅಂದರೆ ಈ ಕಂಡೀಷನ್ ಏನಾಯ್ತು, ಇವಾಗ ಟ್ರಾನ್ಸಿಟಿವ್ ಸ್ಯಾಟಿಸ್ಫೈ ಆಯಿತು. ಸೊ ಇವಾಗ ಏನಾಯ್ತು, ಇದು R1 ಅನ್ನೋದು ಟ್ರಾನ್ಸಿಟಿವ್ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ. ಇದು ಬಿಟ್ಟು ಬೇರೆ ಯಾವುದೋ ತೊಗೊಳಕ್ಕೆ ಆಗೋದಿಲ್ಲ. ಯಾಕಂದ್ರೆ ನೋಡಿ, ಇವಾಗ ಸಪೋಸ್ ಸ್ಟಾರ್ಟಿಂಗ್ 2, 3 ತೊಗೊಂಡ್ರೆ 2, 3 ತೊಗೊಂಡ್ರೆ ಫಾರ್ ಎಕ್ಸಾಂಪಲ್ ಅವೆಲ್ಲ ಸಹ ನಾನು ಸ್ಟಾರ್ಟ್ ಮಾಡ್ತೀನಿ 2, 3 ಇಂದ ಸ್ಟಾರ್ಟ್ ಮಾಡ್ತೀನಿ. ಓಕೆ, 2, 3 ಇದೆ. ಸೊ ಇಲ್ಲಿ 3 ಇದ್ರೆ ಇಲ್ಲಿ 3 ಬರಲೇಬೇಕಂತ ಹೇಳಿದೆ. 3 ಇಂದ ಸ್ಟಾರ್ಟ್ ಆಗೋ ನಂಬರ್ ಯಾವುದೂ ಇಲ್ಲ ಇಲ್ಲಿ. ಸೊ ಹಾಗಾಗಿ ಇದನ್ನು ನಾವು ತೊಗೊಳಕ್ಕೆ ಆಗೋದಿಲ್ಲ. ತೊಗೋಬೇಕು ಒಂದೇ ಕೇಸ್ ಏನಿರೋದು, ಫಸ್ಟ್ ಎಲಿಮೆಂಟ್ 1, 2 ಇದೆ. 2 ಸ್ಟಾರ್ಟ್ ಆದರೆ ಇಲ್ಲಿಂದ ಇಲ್ಲಿ ಎಂಡ್ ಆದರೆ ಇಲ್ಲಿಂದ ಸ್ಟಾರ್ಟ್ ಇದೆ. ಅದಾದಮೇಲೆ ಆನ್ಸರ್ ಏನು ಬರುತ್ತೆ, ಫಸ್ಟ್ ನಂಬರ್ ಮತ್ತು ಲಾಸ್ಟ್ ನಂಬರ್ 1, 3. ಸೊ ದೇರ್ಫೋರ್ ಇಟ್ ಈಸ್ ಅ ಟ್ರಾನ್ಸಿಟಿವ್. ಓಕೆ, ಸೆಕೆಂಡ್ ಎಕ್ಸಾಂಪಲ್ ಏನಿರುತ್ತೆ, 1, 2 ಇದೆ.
2,1 2,3 3,2 ಇದು ಟ್ರಾನ್ಸಿಟಿವ್ ಆಗುತ್ತೋ ಇಲ್ಲೋ. ಓಕೆ, ಚೆಕ್ ಮಾಡಿ. ಏನಿದೆ ಫಸ್ಟು 1,2 ಬಿಲಾಂಗ್ಸ್ ಟು ಆರ್ ಇದೆ. ನೆಕ್ಸ್ಟ್ ಏನು ತೊಗೊಂಡ್ರೆ 2,1 ಬಿಲಾಂಗ್ಸ್ ಟು ಆರ್. ಇದರ ಆನ್ಸರ್ ಏನಾಗುತ್ತೆ, ಫಸ್ಟ್ ನಂಬರ್ ಮತ್ತು ಲಾಸ್ಟ್ ನಂಬರು 1,1 ಬಂತು. ಸೊ 1,1 ಬಂದರೆ ಇದೇನಾಗುತ್ತೆ, ಇಲ್ಲ 1 ನಾಟ್ ಬಿಲಾಂಗ್ಸ್ ಟು ಆರ್ ಆಗುತ್ತೆ. 1,1 ಇದರ ಬಿಲಾಂಗ್ಸ್ ಟು ಆರ್ ಇಲ್ಲ ಅಂತಂದರೆ ಇದು ಟ್ರಾನ್ಸಿಟಿವ್ ಆಗೋದಿಲ್ಲ. ಇಲ್ಲಿ ಸಾಕಷ್ಟು ಎಕ್ಸಾಂಪಲ್ ಇದೆ, ನೀವು ಇದನ್ನು ತೊಗೋಬೋದು. 2,3 ಮತ್ತು 3,2 ತೊಗೋಬೋದು. ಅದರ ಆನ್ಸರ್ ಏನು ಬರುತ್ತೆ, ಅದು ಕೂಡ ಟ್ರಾನ್ಸಿಟಿವ್ ಆಗೋದಿಲ್ಲ. ಕರೆಕ್ಟಾ? ಸೊ ಸೆಕೆಂಡ್ ಎಕ್ಸಾಂಪಲ್ ಟ್ರಾನ್ಸಿಟಿವ್ ಅಲ್ಲ. ಯಾಕಾಗಲ್ಲ ಅಂದರೆ ಇಲ್ಲಿ ಒಂದು ಎಕ್ಸಾಂಪಲ್ ಸಾಕು ನಾಟ್ ಸ್ಯಾಟಿಸ್ಫೈ ಆಗಲಿಕ್ಕೆ. ಸ್ಯಾಟಿಸ್ಫೈ ಸುಮ್ಮನೆ ಎಕ್ಸಾಂಪಲ್ ಇದ್ರೂ ಅಲ್ಲ, ಸ್ಯಾಟಿಸ್ಫೈ ಯಾವಾಗ ಆಗುತ್ತೆ, ಇಲ್ಲಿದೆ ನೋಡಿ ಎಕ್ಸಾಂಪಲ್. ಎಲ್ಲ ಕೇಸು ಸ್ಯಾಟಿಸ್ಫೈ ಆಗ್ತಿರಬೇಕು. ಈ ಕೇಸಲ್ಲಿ ಒಂದು ಕೇಸ್ ಕ್ಯಾನ್ಸಲ್ ಆದರೆ ಇದೇನಾಗುತ್ತೆ, ಟೋಟಲಿ ಟ್ರಾನ್ಸಿಟಿವ್ ಆಗೋದಿಲ್ಲ. ಇವಾಗ R3 ನೋಡಿ, R3ಅಲ್ಲಿ ಏನಿದೆ ಒಂದು ರಿಲೇಷನ್ 1,3 ಇದೆ, 3,1 ಇದೆ. ಸೊ ಇದು ಟ್ರಾನ್ಸಿಟಿವ್ ಆಗುತ್ತೋ ಇಲ್ಲ ನೋಡಬೇಕು. ಸೊ ಇದರ ಆನ್ಸರ್ ಏನಾಗುತ್ತೆ ನೋಡಿ, ಫಸ್ಟು 1,3 ಬಿಲಾಂಗ್ಸ್ ಟು ಆರ್ ಇದೆ, ನೆಕ್ಸ್ಟ್ 3,1 ಬಿಲಾಂಗ್ಸ್ ಟು ಆರ್ ಇದೆ. ಏನು ಬಂತು ಆನ್ಸರ್ ಮತ್ತೆ 1,1. 1,1 is not belongs to R. So therefore it is a not a transitive. Therefore it is a not a transitive. Next R4 1,1 ಇದೆ, 2,2 ಇದೆ, 3,3 ಇದೆ. 1,1 ನೀವು ತೊಗೊಂಡ್ರಿ ಎಷ್ಟು ಸತಿ ರಿವರ್ಸ್ ಮಾಡಿದ್ರು ಅದು ಆನ್ಸರ್ ಅದೇ ಬರ್ತಾ ಹೋಗುತ್ತೆ. ಸೊ ದೇರ್ಫೋರ್ ಇದು ಟ್ರಾನ್ಸಿಟಿವ್ ಆಗುತ್ತೆ. ಯಾಕಾಗುತ್ತೆ ಅಂದರೆ 1,1 ಬಿಲಾಂಗ್ಸ್ ಟು ಆರ್ ತೊಗೊಂಡ್ರೆ ಮತ್ತೆ ನೀವು 1ಇಂದ ಸ್ಟಾರ್ಟ್ ಮಾಡಬೇಕು. 1ಇಂದ ಸ್ಟಾರ್ಟ್ ಮಾಡಬೇಕು, ಒಂದೇ ಎಲಿಮೆಂಟ್ ಇರೋದು. ಸೊ ಕಂಟಿನ್ಯೂಸ್ಲಿ 3 ಸತಿ ತೊಗೊಂಡ ತಕ್ಷಣ ಅದೇ ಆನ್ಸರ್ ಬರೋ ಸಲುವಾಗಿ ಇದು ಏನಾಗುತ್ತೆ, ಈ ಕಂಡೀಷನ್ ಏನಾಗುತ್ತೆ, ಟ್ರಾನ್ಸಿಟಿವ್ ಸ್ಯಾಟಿಸ್ಫೈ ಆಗುತ್ತೆ. ಯಾವುದು, R4. ಕರೆಕ್ಟಾ? 2,2 ತೊಗೊಂಡ್ರೆ 3 ಸತಿನೂ 2,2ನೇ ಬರೀಲೇಬೇಕಾಗುತ್ತೆ. 2,2 ಬಿಲಾಂಗ್ಸ್ ಟು 2,2 ಬಿಲಾಂಗ್ಸ್ ಟು 2,2 ಬಿಲಾಂಗ್ಸ್ ಟು. ಆ್ಯಂಡ್ ಇದೇ ರೀತಿ ಥರ್ಡ್ ಒನ್ ಕೂಡ. ಸೊ ಈ ರಿಲೇಷನ್ ಏನಿದೆ ನೋಡಿ, ರಿಫ್ಲೆಕ್ಸ್ನೂ ಆಗ್ತಾ ಇದೆ, ಸಿಮೆಟ್ರಿಕ್ ಆಗ್ತಾ ಇದೆ, ಆಮೇಲೆ ಟ್ರಾನ್ಸಿಟಿವ್ನೂ ಸ್ಯಾಟಿಸ್ಫೈ ಆಗ್ತಾ ಇದೆ. ಕರೆಕ್ಟಾ? ನೆಕ್ಸ್ಟ್ ಕೇಸ್. ಓಕೆ, ನೆಕ್ಸ್ಟ್ ಕೇಸ್ ಏನಿದೆ ನೋಡಿ, R5 1,2 ಇದೆ, 1,3 ಇದೆ. ಸೊ 1,2 ತೊಗೊಂಡ್ರೆ ಫಸ್ಟ್ ನೀವು ಏನು ತೊಗೊಂಡ್ರೆ 1,2 ಬಿಲಾಂಗ್ಸ್ ಟು ಆರ್ ತೊಗೊಂಡ್ರೆ 2 ಇಲ್ಲಿದೆ ಅಂದರೆ 2 ಇಂದನೇ ಸ್ಟಾರ್ಟ್ ಆಗೋ ನೆಕ್ಸ್ಟ್ ನಂಬರ್ ನೋಡಬೇಕು. ಸೊ ನೆಕ್ಸ್ಟ್ 2 ಇಂದ ಸ್ಟಾರ್ಟ್ ಆಗೋ ಎಲಿಮೆಂಟ್ಸ್ ನೆಕ್ಸ್ಟ್ ಯಾವುದೂ ಇಲ್ಲ. ಸೊ ಇದು ತೊಗೊಳಕ್ಕೆ ಬರೋದಿಲ್ಲ. ಆಮೇಲೆ ಉಳಿತು ಯಾವುದು, ಇನ್ನೊಂದು 1,3 ಇದೆ. ಸೊ 1,3 ಬಿಲಾಂಗ್ಸ್ ಟು ಆರ್ ಇದೆ. ಅಗೇನ್ ಮತ್ತೆ 3 ಇಂದ ತೊಗೊಳ್ಳೋಂಥ ಎಲಿಮೆಂಟ್ಸ್ ಯಾವುದೂ ಇಲ್ಲ ಇಲ್ಲಿ. ಸೊ ಎಲಿಮೆಂಟ್ ಆರ್ಡರ್ ಪೇರ್ ಯಾವುದೂ ಇಲ್ಲ ಅಂತಂದರೆ ಇದನ್ನು ಏನಂತ ಕನ್ಸಿಡರ್ ಮಾಡಬೇಕು, ನೀವು ಅನೇಬಲ್ ಟು ಟೇಕ್ ಫಸ್ಟ್ ಸ್ಟಾರ್ಟಿಂಗ್ 2 ನಂಬರ್. ಕಂಡೀಷನ್ ಏನು ಹೇಳ್ತಾ ಇದೆ ನೋಡಿ, ಟ್ರಾನ್ಸಿಟಿವ್ ಕಂಡೀಷನು A to B ಇರಬೇಕು ಕಂಪಲ್ಸರಿ. ಇದು A to B ಇರಬೇಕು, ಆಮೇಲೆ B to C ತೊಗೊಳಕ್ಕೆ ಬರಬೇಕು. ಅವಾಗ ಮಾತ್ರ ನೀವು ಥರ್ಡ್ ಚೆಕ್ ಮಾಡಬೇಕು. ಸೊ ಇವೆರಡೂ ತೊಗೊಳಕ್ಕೆ ಆಗಲಿಲ್ಲ ಅಂದರೆ ಇದೇನಂತ ಕನ್ಸಿಡರ್ ಆಗುತ್ತೆ, ಅವಾಗ ಟ್ರಾನ್ಸಿಟಿವ್ ಅಂತ ಕನ್ಸಿಡರ್ ಮಾಡಬೇಕು. ಇದು ನೀವು ತೊಗೊಳಕ್ಕೆ ಆಗಲಿಲ್ಲ ಅಂದರೆ ಇಲ್ಲಿನೂ ಅದೇ ಪೊಸಿಷನ್ ಆಗ್ತಾ ಇದೆ. 1,2 ಇದೆ, ಸೊ 2, ಅಲ್ಲಿ 1,3 ಇದೆ, ಬಟ್ 3 ಇಂದ ಸ್ಟಾರ್ಟ್ ಆಗೋ ನಂಬರ್ ನಮ್ಮ ಸೆಕೆಂಡ್ ಎಲಿಮೆಂಟೇ ಇಲ್ಲ. ಸಪೋಸ್ ಇಲ್ಲಿ 2 ಇತ್ತು, ಈ 3,2 ಪ್ರೆಸೆಂಟ್ ಇತ್ತು ಅಂದರೆ ಅವಾಗ ನೀವು ಬೇಕಿರೋ 1,2 ಚೆಕ್ ಮಾಡ್ಬೋದು. ಬಟ್ ಇಲ್ಲಿ ಯಾವುದೂ ಎಲಿಮೆಂಟ್ಸ್ ಕೊಟ್ಟಿಲ್ಲ ಅಂದರೆ ಇದನ್ನು ಏನಂತ ಕನ್ಸಿಡರ್ ಮಾಡಬೇಕು, ಗ್ಯಾರಂಟೆಡ್ ಟ್ರಾನ್ಸಿಟಿವ್ ಅಂತ ತಗೋಬೇಕು. ಸರ್ ಇಲ್ಲಿ ಒಂದು ಎಕ್ಸಾಂಪಲ್ ಡಿಸ್ಕಸ್ ಮಾಡಿದ್ರೆ ಇಲ್ಲಿ ನಾಟ್ ಅಂತ ಕೊಟ್ಟಿದೆ, ಇಲ್ಲಿ 2 ಎಲಿಮೆಂಟ್ ಇದಾವೆ, ಸೊ ಇಲ್ಲಿ 2 ಎಲಿಮೆಂಟ್ ಇದಾವೆ. ಇಲ್ಲಿ ಏನಿತ್ತು ಕಂಡೀಷನ್ ನೋಡಿ, 1,3 ಬಿಲಾಂಗ್ಸ್ ಟು ಆರ್ ಇತ್ತು, ನೆಕ್ಸ್ಟ್ ಇಲ್ಲಿ ಸ್ಟಾರ್ಟ್ ಆಗೋದು 3,1 ಬಿಲಾಂಗ್ಸ್ ಟು. ಇಲ್ಲಿ ಕಂಟಿನ್ಯೂ ಇದೆ ನಿಮ್ಮದು. ಸೊ 2 ಗಿವನ್ ಪಾಯಿಂಟ್ ತೊಗೊಳಕ್ಕೆ ಆಗುತ್ತೆ, ಬಟ್ ಇಲ್ಲಿ ಆನ್ಸರ್ ಏನು ಬರುತ್ತೆ, 1,1 ಬರುತ್ತೆ. ಇಲ್ಲಿ ಈ ಎಲಿಮೆಂಟ್ಸ್ ಇಲ್ಲ, ಬಟ್ ಇಲ್ಲಿ ಸೆಕೆಂಡ್ ಎಲಿಮೆಂಟ್ಸೇ ತೊಗೊಳಕ್ಕೆ ಆಗ್ತಾ ಇಲ್ಲ ಅಂದರೆ ಅದನ್ನ ಏನಂತ ಕನ್ಸಿಡರ್ ಮಾಡಬೇಕು, ಟ್ರಾನ್ಸಿಟಿವ್ ಅಂತ ಕನ್ಸಿಡರ್ ಮಾಡಬೇಕು. ಆಯಿತಾ? ಸೊ ಇವಾಗ ಲಾಸ್ಟ್ ಕ್ವಶನ್, ಲಾಸ್ಟ್ ಒನ್ ಆರ್ ಏನಿದೆ ನೋಡಿ, ಬರೀ ಓನ್ಲಿ 2,3 ಇದೆ. ಸೊ 2,3 ಬಿಲಾಂಗ್ಸ್ ಟು ಆರ್ ಇದ್ರೆ, ಬಟ್ ಅದು 3, ನೆಕ್ಸ್ಟ್ ಎಲಿಮೆಂಟ್ಸ್ ಕೊಟ್ಟೇ ಇಲ್ಲ ಅಂದರೆ ಇದನ್ನು ಏನಂತ ಕನ್ಸಿಡರ್ ಮಾಡಬೇಕು, ಟ್ರಾನ್ಸಿಟಿವ್ ಅಂತಲೇ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಇವಾಗ ಏನು ಮಾಡಬೇಕು, ಇಕ್ವಿವ್ಯಾಲೆನ್ಸ್ ರಿಲೇಷನ್ ಬಗ್ಗೆ ತಿಳ್ಕೊಳ್ಳೋದು. ಏನಿದೆ ಇಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತಂದರೆ, ಯಾವ ರಿಲೇಷನ್ನು ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಈ 3 ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತಾ ಆ ರಿಲೇಷನ್ಗೆ ಮಾತ್ರ ಏನಂತ ಹೇಳಬೇಕು, ಇಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಹೇಳಬೇಕು. ಯಾವುವು, ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ಇಲ್ಲೊಂದಿಷ್ಟು ಎಕ್ಸಾಂಪಲ್ ಕೊಟ್ಟಿದೆ, ಇವು ಈಕ್ವಿವ್ಯಾಲೆನ್ಸ್ ರಿಲೇಷನ್ ಆಗುತ್ತೋ ಇಲ್ಲೋ ಚೆಕ್ ಮಾಡುವ. ಫಸ್ಟ್ ಒಂದು ಎಕ್ಸಾಂಪಲ್ ಏನಿದೆ, 1,1 2,2 3,3 ಇದೆ, ಆಮೇಲೆ 1,2 ಮತ್ತು 2,1. ಫಸ್ಟ್ ಒನ್ ಏನಿದೆ ರಿಫ್ಲೆಕ್ಸ್ ಚೆಕ್ ಮಾಡಬೇಕು. ರಿಫ್ಲೆಕ್ಸ್ ಸ್ಯಾಟಿಸ್ಫೈ ಆಗುತ್ತೆ ಇಲ್ಲ. ರಿಫ್ಲೆಕ್ಸ್ ಕಂಡೀಷನ್ ಏನು ಹೇಳಿದೆ ನಾನು, ಡೈಗ್ಯೂನಲ್ ಎಲಿಮೆಂಟ್ಸ್ ಇರುವಂಥ ಎಲ್ಲ ಎಲಿಮೆಂಟ್ಸ್ ಇಲ್ಲಿದಲ್ಲ, ಈ ಎಲ್ಲ ಎಲಿಮೆಂಟ್ಸ್ ರಿಫ್ಲೆಕ್ಷನ್ ಆನ್ಸರ್ಸ್ ಕಂಪಲ್ಸರಿ ಇರಬೇಕು ಆ ರಿಲೇಷನ್ ಒಳಗೆ, ಅಂದರೆ ಅದು ರಿಫ್ಲೆಕ್ಸ್ ಆಗುತ್ತೆ. ಓಕೆ ನೋಡಿ, 1,1 ಇದೆ, 2,2 ಇದೆ, 3,3 ಅಂದರೆ ರಿಫ್ಲೆಕ್ಸ್ ಸ್ಯಾಟಿಸ್ಫೈ ಆಗುತ್ತಾ. ಓಕೆ, ಸಿಮೆಟ್ರಿಕ್ ಕಂಡೀಷನ್ ಇದೆ, A, B ತೊಗೊಂಡ್ರೆ ಅದರ ರಿವರ್ಸ್ ಆನ್ಸರ್ B, Aನೂ ಇರಲೇಬೇಕು. ಓಕೆ, ಇವಾಗ 1,1 ರಿವರ್ಸ್ ಆನ್ಸರ್ ಸೇಮೇ ಆಗುತ್ತೆ, 2,2 ಸೇಮ್ ಆಗುತ್ತೆ, 3,3 ಸೇಮ್ ಆಗುತ್ತೆ. ನೆಕ್ಸ್ಟ್ ಬರೋದು 1,2. 1,2 ರಿವರ್ಸ್ ಆನ್ಸರ್ 2,1 ಇದೆ, ಅಂದರೆ ಸಿಮೆಟ್ರಿಕ್ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆಗ್ತಾ ಇದೆ.
ರಿಫ್ಲೆಕ್ಸಿವ್ ಸ್ಯಾಟಿಸ್ಫೈ ಆಗ್ತಾ ಇದೆ, ಸಿಮೆಟ್ರಿಕ್ ಸ್ಯಾಟಿಸ್ಫೈ ಆಗ್ತಾ ಇದೆ. ಉಳಿತು ಯಾವುದು? ಟ್ರಾನ್ಸಿಟಿವ್ ಆಗುತ್ತೆ ನೋಡಿ. ಆಲ್ರೆಡಿ ಹೇಳಿದೆ 1 1 ತೊಗೊಂಡ್ರೆ 2 2 ಇವು ಯಾವಾಗಲೂ ಏನಾಗಿರುತ್ತೆ, ಟ್ರಾನ್ಸಿಟಿವ್ ಆಗೇ ಆಗಿರುತ್ತೆ. ಇವೆರಡು ಉಳಿದ ನಂಬರ್ ಯಾವ್ಯಾವ ಉಳಿತು? 1, 2 ಬಿಲಾಂಗ್ಸ್ ಟು ಆರ್ ತೊಗೊಂಡ್ರೆ ನೆಕ್ಸ್ಟ್ ಇಲ್ಲಿ 2 ಇತ್ತಂದ್ರೆ ಇಲ್ಲಿ 2 ಇಂದನೇ ಸ್ಟಾರ್ಟ್ ಮಾಡಬೇಕು. 2, 1 ಇಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್ ಇದೆ. ಓಕೆ, ಫಸ್ಟ್ ನಂಬರ್ ಮತ್ತು ಲಾಸ್ಟ್ ನಂಬರ್ ಏನು ಬಂತು? 1, 1 ಇಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್. ಓಕೆ, ಈ ಕೇಸು ಸ್ಯಾಟಿಸ್ಫೈ ಆಗ್ತಾ ಇದೆ. ಇಲ್ಲ ಇನ್ನೂ ಒಂದು ಎಕ್ಸಾಂಪಲ್ ಯಾವ ರೀತಿ ತೊಗೋಬೋದು ಅಂದರೆ, ಫಸ್ಟಿಗೆ 2, 1 ತೊಗೋಬೋದು, ಇಲ್ಲಿದೆ. ಅದಾದಮೇಲೆ ಇಲ್ಲಿ 1 ಇತ್ತಂದ್ರೆ ಇಲ್ಲಿ 1 ಇಂದ ಸ್ಟಾರ್ಟ್ ಮಾಡೋದು. 1, 2 ಇಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್. ಆನ್ಸರ್ ಏನು ಬಂತು? 2, 2 ಇಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್. ಅಂದರೆ ಇಲ್ಲಿ ಯಾವುದೇ ಕೇಸು ಚೆಕ್ ಮಾಡಿದ್ರೆ ಅದು ಏನಾಗ್ತಾ ಇದೆ, ಟ್ರಾನ್ಸಿಟಿವ್ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ. ಅಂದರೆ ಈ ರಿಲೇಷನ್ ಏನಾಗುತ್ತೆ, R1 ಅಂತ ಕೊಡ್ತೀನಿ. ಈ R1 ರಿಲೇಷನ್ ಏನಂತ ಹೇಳಬೇಕು? ಇಕ್ವ್ಯಾಲೆನ್ಸ್ ರಿಲೇಷನ್. ಯಾಕಂದರೆ ಅದು ರಿಫ್ಲೆಕ್ಸಿವ್ ಸ್ಯಾಟಿಸ್ಫೈ ಮಾಡ್ತಾ ಇದೆ, ಸಿಮೆಟ್ರಿಕ್ ಸ್ಯಾಟಿಸ್ಫೈ ಮಾಡ್ತಾ ಇದೆ, ಮತ್ತು ಟ್ರಾನ್ಸಿಟಿವ್ನು ಸ್ಯಾಟಿಸ್ಫೈ ಮಾಡ್ತಾ ಇದೆ. ಅದೇ ರೀತಿ ನೆಕ್ಸ್ಟ್ ಎಕ್ಸಾಂಪಲ್, ಸೆಕೆಂಡ್ ಎಕ್ಸಾಂಪಲ್ ಇಲ್ಲೇನಿದೆ 1 1 2 2 3 ಆಲ್ರೆಡಿ ಹೇಳಿದ್ದೇನೆ. ಇದು ರಿಫ್ಲೆಕ್ಸಿವ್ ಆಗುತ್ತೆ, ಸಿಮೆಟ್ರಿಕ್ ಆಗುತ್ತೆ, ಮತ್ತು ಟ್ರಾನ್ಸಿಟಿವ್ನು ಆಗುತ್ತೆ. ಅಂದರೆ ಈ 3 ಕೇಸು ಸ್ಯಾಟಿಸ್ಫೈ ಆಗುತ್ತೆ. ಅಂದರೆ ಇದು ಏನಾಯಿತು ಕೂಡ, ಇದು ಕೂಡ ಇಕ್ವ್ಯಾಲೆನ್ಸ್ ರಿಲೇಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್, R3 ಏನಿದೆ, A ಕ್ರಾಸ್ A ಇದೆ. ಅಂದರೆ A ಕ್ರಾಸ್ A ಅಂದರೆ ಕಾರ್ಟೇಷಿಯನ್ ಪ್ರಾಡಕ್ಟ್ ಎಲ್ಲ ಎಲಿಮೆಂಟ್ಸ್. ನೀವು ಯಾವಾಗ ಎಲ್ಲ ಎಲಿಮೆಂಟ್ಸ್ ಕನ್ಸಿಡರ್ ಮಾಡ್ತೀರಾ 100% ಏನಾಗಿರುತ್ತೆ, 3 ಕಂಡೀಷನ್ ಸ್ಯಾಟಿಸ್ಫೈ ಆಗಿರುತ್ತೆ. ಯಾವಾಗ ನೀವು 3 ರಿಸಲ್ಟ್ಸ್ ತೊಗೊತೀರಾ, ಇಲ್ಲಿ ನೋಡಿ 1 1 2 2 3 3 ಅಂದರೆ ರಿಫ್ಲೆಕ್ಸಿವ್ ಸ್ಯಾಟಿಸ್ಫೈ ಆಗುತ್ತೆ. ಸಿಮೆಟ್ರಿಕ್ ಆಗಬೇಕಂದ್ರೆ 2 1 ತೊಗೊಂಡ್ರೆ 1 2 ಇದೆ, 1 3 1 ತೊಗೊಂಡ್ರೆ 1 3 ಇದೆ, 3 2 ತೊಗೊಂಡ್ರೆ 2 3 ಇದ್ದೇ ಇರುತ್ತೆ. ಟ್ರಾನ್ಸಿಟಿವ್ನು ಅದೇ ರೀತಿ ಚೆಕ್ ಮಾಡಿ ಅದರೊಳಗಿರುವಂಥ ಆನ್ಸರ್ ಬಂದೇ ಬರುತ್ತೆ. ಸೊ ಅಂದರೆ ಏನಾಯ್ತು, ಇದು ಕೂಡ ಇಕ್ವ್ಯಾಲೆನ್ಸ್ ರಿಲೇಷನ್ ಆಯಿತು. ಇಲ್ಲಿರೋದು ಲಾಸ್ಟ್ ಎಂಟಿ ಸೆಟ್. ಇದು ಇಕ್ವ್ಯಾಲೆನ್ಸ್ ರಿಲೇಷನ್ ಆಗುತ್ತಾ? ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದರೆ ಇದು ರಿಫ್ಲೆಕ್ಸಿವ್ ಆಗೋದಿಲ್ಲ, ಬಟ್ ಸಿಮೆಟ್ರಿಕ್ ಆಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ, ರಿಫ್ಲೆಕ್ಸಿವ್ ಆಗೋದಿಲ್ಲ. ಹೀಗಾಗಿ ಏನಾಗುತ್ತೆ, ಇದು ಇಕ್ವ್ಯಾಲೆನ್ಸ್ ರಿಲೇಷನ್ ಆಗೋದಿಲ್ಲ. ಓಕೆ, ಇಲ್ಲಿವರೆಗೆ ಯಾವ್ದು ರಿಫ್ಲೆಕ್ಸಿವ್ ಆಗುತ್ತೆ, ಯಾವ್ದು ರಿಫ್ಲೆಕ್ಸಿವ್ ಆಗೋದಿಲ್ಲ ಎಲ್ಲದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೋತೀನಿ. ಅಂಡರ್ಸ್ಟ್ಯಾಂಡ್ ಆಗಿದ್ದರೆ ಇದೊಂದು ಸ್ಕ್ರೀನ್ಶಾಟ್ ತೊಗೊಂಡು ಇದೆಲ್ಲ ಆನ್ಸರ್ಸ್ ನೀವೇ ಪ್ರಾಕ್ಟೀಸ್ ಮಾಡಿ. ರಿಫ್ಲೆಕ್ಸಿವ್ ಆಗುತ್ತೋ ಇಲ್ಲೋ, ಸಿಮೆಟ್ರಿಕ್ ಆಗುತ್ತೋ, ಆಮೇಲೆ ಟ್ರಾನ್ಸಿಟಿವ್ ಆಗುತ್ತೋ, ಅಥವಾ ಇಕ್ವ್ಯಾಲೆನ್ಸ್ ರಿಲೇಷನ್ ಆಗುತ್ತೋ ಅನ್ನೋದು ನೀವೇ ಆನ್ಸರ್ ಮಾಡಿ. ಇದ್ರದ್ದು ಆನ್ಸರ್ನ ಬೇಕಿದ್ರೆ ನೆಕ್ಸ್ಟ್ ವೀಡಿಯೋಲಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.